ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಇವತ್ತಿನ ವಿಷಯ ಎಲ್ಲರ ಮನೆಯಲ್ಲಿ ಇರುವಂಥದ್ದೇ ತೆಂಗಿನಕಾಯಿ. ಇದು ಕೆಲವರು ಮರಗಳನ್ನು ಬೆಳೆಸ್ಕೊಂಡಿರ್ತಾರೆ, ಕೆಲವರು ಅಂಗಡಿ ತರ್ತಾರೆ. ಈಗಂತೂ ಅದಕ್ಕೆ ಸಿಕ್ಕಾಪಟ್ಟೆ ರೇಟ್ ಇದೆ. ಈಗ ನಾವು ಸಭೆ ಸಮಾರಂಭ, ಮನೆಗಳಲ್ಲಿ ಫಂಕ್ಷನು, ಇನ್ನೊಂದು ಮತ್ತೊಂದು ಮದುವೆಗಳು, ಗೃಹ ಪ್ರವೇಶಗಳು, ಹೀಗೆ ಈ ಸಭೆ ಸಮಾರಂಭಗಳಿಗೆ ತರುವಂಥ ಐಟಮ್ಗಳಲ್ಲಿ ನಮಗೆ ತುಂಬಾ ಉಳ್ಕೊಳ್ಳುತ್ತೆ. ಅಗತ್ಯಕ್ಕಿಂತ ಹೆಚ್ಚಾಗಿ ನಾವು ತಂದಿರ್ತೀವಿ. ಎಲ್ಲೂ ಶಾರ್ಟೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಅಗತ್ಯಕ್ಕಿಂತ ಹೆಚ್ಚಾಗಿ ತರ್ತೀವಿ. ಆಗ ನಮಗೆ ಅದು ಉಳ್ಕೊಳ್ಳುತ್ತೆ. ಈ ಉಳ್ಕೊಂಡಿರೋಂಥ ಐಟಮ್ಗಳನ್ನ ಏನು ಮಾಡೋದಪ್ಪ ಅಂತ ತುಂಬ ದಿನ ಇಟ್ಟರೆ ಕಾಯಿಯೆಲ್ಲ ಒಡೆದು ಹೋಗುತ್ತೆ. ಕೆಲವೊಂದು ಸಲ ಕೊಬ್ಬರಿ ಆಗುತ್ತೆ. ಕೆಲವೊಬ್ಬರು ಕೊಬ್ಬರಿನ ಯಾವುದಕ್ಕೂ ಉಪಯೋಗಿಸಲ್ಲ, ಯೂಸ್ ಆಗೋದಿಲ್ಲ. ಹಂಗಿದ್ದಾಗ ಟೆನ್ಷನ್ ಆಗುತ್ತೆ, ಏನು ಮಾಡೋದು ಇಷ್ಟು ಅಂತಂದು ಹಾಳಾಗಿಬಿಡ್ತಲ್ಲ ಅಂತ. ಹಾಗೆಯೇ ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶದಲ್ಲೂ ಕೂಡ ಕಾಯಿಗಳು ತುಂಬಾ ಉಳ್ಕೊಂಡಿತ್ತು. ತುಂಬ ಅಂದರೆ ತುಂಬ, ಒಂದು 2 ಚೀಲದಷ್ಟು ಕಾಯಿ ಉಳ್ಕೊಂಡಿತ್ತು. ಏನು ಮಾಡೋದು ಅಂತ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಅವ್ರಿಗೆ ತೆಂಗಿನ ತೋಟ, ಅಡಿಕೆ ತೋಟ ಎಲ್ಲ ಇರೋದರಿಂದ ಅವರು ಅದನ್ನು ಸೇಲ್ ಮಾಡೋದಕ್ಕೆ ಮಾಡಲಿಲ್ಲ ಅವರು. ಯಾಕಂದರೆ ಅವ್ರ ತೋಟದ್ದೇ ಆಗಿದ್ದರಿಂದ ಅವ್ರು ಸೇಲ್ ಮಾಡಿರಲಿಲ್ಲ. ಬಟ್ ಇಟ್ಕೊಂಡು ಏನು ಮಾಡೋದು ಅಂತ ನೋಡಿದ್ರು. ಬಟ್ ಯಾರಿಗೆ ಕೊಡೋದು, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ನಾವು ಅದನ್ನು ಇಲ್ಲಿ ಯಾವುದೋ ಒಂದು ಪಕ್ಕದಲ್ಲಿ ಒಂದು 5-6 ಕಿಲೋಮೀಟ್ರ್ ದೂರದಲ್ಲಿ ಒಂದು ಫ್ಯಾಕ್ಟ್ರಿ ಇತ್ತು. ಆ ಫ್ಯಾಕ್ಟ್ರಿ ನಾನು ವೀಡಿಯೋ ಮಾಡಿಕೊಂಡೇ ಇದ್ದೆ, ಬಟ್ ಆ ಫ್ಯಾಕ್ಟ್ರಿ ಹೆಸರು ಕೂಡ ನಾನು ಕರೆಕ್ಟಾಗಿ ನೋಡಲಿಲ್ಲ. ಬಟ್ ಅಲ್ಲಿಗೆ ನಾವು ಕಾಯಿನ ತೊಗೊಂಡೋಗಿ ಕೊಟ್ಟು ಕೆಜಿಗೆ ಇಷ್ಟು ಅಂತ ತೊಗೊಳ್ತೀವಿ ಅಂತ ಹೇಳಿದರೆ, ಕೆಜಿ 60 ರೂಪೀಸ್ ಏನೋ ಅಂತ ಅನಿಸುತ್ತೆ ಸಮಥಿಂಗ್. ಅಷ್ಟಕ್ಕೆ ನಾವು ತೊಗೊಂಡೋಗಿ ಕೊಟ್ಟು, ನಾವು ಕೊಟ್ಟಾಗ ಸಾಧಾರಣ ನಮಗೆ 42 kg ಬಂತು. ಯಾಕಂದರೆ ನಾವು ಸ್ವಲ್ಪ ಇಲ್ಲಿ ಮನೇಲಿ ಇಟ್ಕೊಂಡು ಮಿಕ್ಕಿರೋದನ್ನು ಅಲ್ಲಿಗೆ ಕೊಟ್ಟು ಬಂದು ನಾವು ಮನೆಗೆ ಅಂತ ಇಷ್ಟು ಕಾಯಿನ ಮಾತ್ರ ನಾವು ಎತ್ತಿಟ್ಬಿಟ್ಟು ನಾವು ಗಾಡಿ ತೊಗೊಂಡು ಹೊರಟ್ವಿ. ಎಲ್ಲಿಗೆ ಅಂತನಾ? ಆ್ಯಕ್ಚುಲಿ ಎಲ್ಲಿಗೆ ಅಂತ ನನಗೂ ಗೊತ್ತಿಲ್ಲ. ಬನ್ನಿ ಹೋಗೋಣ, ಹೋಗ್ತಾ ನೋಡೋಣ ಯಾವ ಪ್ಲೇಸ್ ಅಂತ. ನಾನು ಆ ಪ್ಲೇಸು ಹೆಸರು ಕೂಡ ನಂಗೆ ಗೊತ್ತಿಲ್ಲ. ನಾನು KR ನಗರದಲ್ಲಿದ್ದೀನಿ. ನಾನು, ಅಕ್ಕ, ನನ್ನ ಮಗ ಆ್ಯಂಡ್ ಅಕ್ಕನ ಮಗ ಎಲ್ಲರೂ ಹೊರಟ್ವಿ. ಕೊನೆಗೆ ಅದು ಎಲ್ಲೋ ಒಂದು 5 to 6 ಕಿಲೋಮೀಟರ್ಸ್ ಹೋಗಿ ತಲುಪಿತು. ಅಲ್ಲಿಂದ ಕಾಯಿನೆಲ್ಲ ಕೆಳಗಡೆ ಇಳಿಸೋಕೆ ಹೇಳಿದರು. ಅಲ್ಲಿ ಹೋಗೋಷ್ಟರಲ್ಲಿ ಅವರು ಕಾಯಿದು ಸಿಪ್ಪೆ ಎಲ್ಲ ಹಿಡ್ದು, ಏನು ಎಳ್ನೀರು ಥರ ಇರುತ್ತೆ ಅದ್ರದ್ದು ಸಿಪ್ಪೆ ಹಿಡ್ದು ಈ ರೀತಿ ಎಲ್ಲ ಒಣಗಕ್ಕೆ ಹಾಕಿದರು. ಯಾಕೆ ಅಂತ ನನಗೂ ಗೊತ್ತಾಗಲಿಲ್ಲ. ಅಲ್ಲಿ ಅವ್ರ ಆಫೀಸ್ ಇತ್ತು. ಅಲ್ಲಿ ಓನರೋ ಮ್ಯಾನೇಜರೋ ಗೊತ್ತಿಲ್ಲ, ಒಟ್ರಾಸಿ ಬಾಸ್ ಥರ ಯಾರೋ ಕೂತಿದ್ರು. ಇನ್ನು ಕೋಕೋಪೀಟಿಗೆ ಹೋಗೋಂಥ ಐಟಮ್ಗಳು, ಕಾಯಿ ಚಿಪ್ಪು, ಕಾಯಿದು ಜುಟ್ಟುಗಳು, ಜುಂಗು ಅವೆಲ್ಲ ಒಂದು ಕಡೆ ಗುಡ್ಡೆ ಹಾಕಿದ್ರು. ನಾನು ಅದು ಯಾವ ಜಾಗ ಏನು ಅಂತ ತೋರಿಸ್ತೀನಿ. ನಿಮ್ಮ ಯಾವುದಾರ ಮನೆಗಳಲ್ಲಿ ಸಮಾರಂಭಗಳಲ್ಲಿ ಈ ರೀತಿ ಕಾಯಿಗಳು ಉಳ್ಕೊಂಡ್ರೆ ನೀವು ಕೂಡ ಈ ರೀತಿ ಅದನ್ನು ಕೊಡ್ಬೋದು. ಅದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ, ಕೊಬ್ಬರಿ ಅಥವಾ ಡೈರೆಕ್ಟ್ ಕೊಬ್ಬರಿಗಿಂತ ಕಾಯಿ ತೊಗೊಳ್ತಾರೆ ಅವರು. ಅದನ್ನು ಕಾಯಿನ ಅದರ ಜುಟ್ಟೆಲ್ಲ ತೆಗೆದು ಕ್ಲೀನ್ ಮಾಡಿ ಸಿಪ್ಪೆ ತೆಗೆದು ಉಂಡೆನೇ ತೆಗಿತಾರೆ ಕಾಯಿನ. ಈ ಕೊಬ್ಬರಿ ಇರುತ್ತಲ್ಲ ಅದೇ ರೀತಿ ಉಂಡೆ ತೆಗಿತಾರೆ. ಉಂಡೆನೇ ತೆಗೆದು ಅದರ ಸಿಪ್ಪೆ ಎಲ್ಲ ತೆಗೆದು ಆ ಪೀಲೆಲ್ಲ ತೆಗೆದು ಅದನ್ನು ಸಪ್ರೇಟ್ ಒಣಗಿಸ್ತಾರೆ. ಆ ಪ್ರೊಸೆಸಿಂಗಲ್ಲೆಲ್ಲ ಇತ್ತು. ನಾನು ಡೀಟೇಲಾಗಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅವರೆಲ್ಲ ಕೆಲಸ ಮಾಡ್ತಾಯಿದ್ರು. ಕೆಲಸ ಮಾಡೋ ಸಮಯದಲ್ಲಿ ನಾವು ಹೋಗಿ ಮಧ್ಯದಲ್ಲಿ ಅವರಿಗೆ ಕಸಿ ಆಗಿಬಿಡ್ತಲ್ಲ. ಹಾಗಾಗಿ ನಾನು ಕಿರಿಕಿರಿ ಮಾಡಬಾರ್ದು ಅಂತ ಹಾಗೆ ಮೇಲ್ಮೇಲೆ ಸ್ವಲ್ಪ ವೀಡಿಯೋ ಬಂದೆ. ಇನ್ನೂ ಸ್ವಲ್ಪ ಒಳಗಡೆ ಎಲ್ಲ ಹೋಗಿ ನಾನು ವೀಡಿಯೋ ಮಾಡಲಿಲ್ಲ. ಅವ್ರು ಮಾಡ್ಕೊಳ್ಳಿ ಅಂದರು, ಬಟ್ ಡಿಸ್ಟರ್ಬ್ ಮಾಡೋಕ್ಕೆ ಯಾಕೋ ಮನಸ್ಸು ಒಪ್ಪಲಿಲ್ಲ. ಹಾಗಾಗಿ ನಾನು ಹಾಗೆ ಬಂದೆ. ಬನ್ನಿ ತೋರಿಸ್ತೀನಿ. ನಮ್ಮ ಕೇತನಂತೂ ಕಾಯಿನ ತೂಕ ಹಾಕೋಣ ಅಂತ ಅಕ್ಕನ ಜೊತೆ ಸೇರಿಕೊಂಡು ಸ್ಕೇಲ್ ಮೇಲಿಟ್ಟ. ಅಂತೂ ಇಂತೂ ನಮಗೊಂದು ಆ್ಯಾವ್ರೇಜು 42.5 ಅಷ್ಟರ ಅಲ್ಲಿವರೆಗೂ ಬಂತು. ಕೊನೆಗೆ ಅಲ್ಲೇ ಹೊರಗಡೆ ಸುರಿಲಿ ಕೇಳಿದ್ರು. ನಮಗೂ ಮುಂಚೆ ಯಾರೋ ಇದೇ ರೀತಿ ಬಂದು ಸುರಿದು ಕಾಯಿನ ಕೊಟ್ಬಿಟ್ಟು ಹೋಗಿದ್ದಾರೆ ಅಂತ ನನಗೂ ಅನ್ನಿಸ್ತು. ಆಮೇಲೆ ಅದೇ ರೀತಿ ಒಳಗಡೆ ನೋಡಿದ್ರು. ಒಳಗಡೆ ಫುಲ್ ಅಸ್ಸಾಂ ಅವ್ರು ಕೆಲಸ ಮಾಡ್ತಾಯಿದ್ರು. ಅದರಲ್ಲಿ ಒಂದು ಮಾತ್ರ ಭಾರಿ ಬೇಜಾರಾಯಿತು. ಆ ಮಗು ಸಣ್ಣ ಹಸುಗುಸನ್ನ ಹಿಡ್ಕೊಂಡು ಕೆಲಸ ಮಾಡ್ತಾಯಿದ್ರು. ಒಂದು ಕಡೆ ಕಾಯಿನ ಸಿಪ್ಪೆ ತೆಗಿತಾಯಿದ್ರು, ಇನ್ನೊಂದು ಕಡೆ ಕಾಯಿದು ತಿರುಳು ಒಂದು ಕಡೆ ಹಾಕ್ತಾಯಿದ್ರು, ಇನ್ನೊಂದು ಕಡೆ ತಿರುಳದು ಸಿಪ್ಪೆನ ಸಮೇತ ತೆಗಿತಾಯಿದ್ರು. ಅಲ್ಲಿ ಕೊನೆಯಲ್ಲಂತೂ ತೊಟ್ಲಲ್ಲಿ ಒಂದು ಮಗುನ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು. ಇನ್ನೊಂದು ಕಡೆ ಕೆಲವೊಬ್ಬರು ನಮ್ಮವರು ಒಂದಷ್ಟು ಜನ ಕೆಲಸ ಮಾಡ್ತಾಯಿದ್ರು. ಎಷ್ಟು ಸ್ಪೀಡಾಗಿ ಸಿಪ್ಪೆ ತೆಗಿತಾಯಿದ್ರು ಗೊತ್ತಾ. ಅದರಲ್ಲಿ ಆ ಮಗು ಎಷ್ಟು ಮುದ್ದಾಗಿ ನಗಾಡ್ತಿತ್ತು ಅಂದರೆ, ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗ್ತಿದ್ದಂಗೆ ಏನು ಅಷ್ಟು ಚೆಂದ ಕ್ಯೂಟಾಗಿ ಸ್ಮೈಲ್ ಕೊಡ್ತಾಯಿತ್ತು ನೋಡಿ. ಅದರ ಸಿಪ್ಪೆ ಎಲ್ಲ ತೆಗೆದ ಮೇಲಿಂದ ಈ ರೀತಿ ಒಂದು ಕಡೆ
ಸಿಪ್ಪೆ ತೆಗೆದು ಕರ್ರಗಿರೋಂಥ ಕಾಯಿನ ಬೆಳ್ಳಗೆ ಮಾಡಿ ಒಂದು ಟಬ್ಬಿಗೆ ಹಾಕಿ ಇಡ್ತಾಯಿದ್ರು. ಅಲ್ಲಿಂದ ಆ ಟಬ್ಬಿಂದ ಕಾಯಿಗಳನ್ನ ತಂದು ಈ ರೀತಿ ಇವರು ಕೂಡ ಒಳಗಡೆ ಸಿಪ್ಪೆ ತೆಗಿತಾಯಿದ್ರು. ಅದನ್ನು ಈ ರೀತಿ ಒಂದು ಟ್ಯಾಂಕ್ ಥರ ನೀರು ತುಂಬಿಸಿ ಅದರಲ್ಲಿ ಹಾಕ್ತಾಯಿದ್ರು. ಅಲ್ಲಿಂದ ಒಬ್ಬ ಟ್ಯಾಂಕ್ ಒಳಗಡೆ ನಿಂತ್ಕೊಬಿಟ್ಟಿದ್ದ ಪುಣ್ಯಾತ್ಮ. ಟ್ಯಾಂಕ್ ಒಳಗಡೆಯಿಂದ ಆ ಕಾಯಿಗಳನ್ನ ಈ ಮಿಷನ್ಗೆ ಹಾಕ್ತಿದ್ದ. ಅಲ್ಲಿ ಕಟ್ಟಾಗಿ ಕಾಯಿಗಳು ಹಿಡಿಯಾಗ್ತಿತ್ತು. ಕೊಳ್ತೋಗಿರೋ ಕಾಯಿಗಳನ್ನೆಲ್ಲ ಸಪ್ರೇಟ್ ಗುಡ್ಡೆ ಹಾಕಿದ್ರು. ಅಲ್ಲಿಂದ ಅದು ಕಾಯಿ ತುರಿಗಳಾಗಿ ಬೇಕ್ರಿಗಳಿಗೆ ಯೂಸ್ ಆಗೋದು. ಅದ್ರ ನೀರುವರೆಗೂ ಕೂಡ ಎ ಟು ಝೆಡ್ ಯೂಸ್ ಆಗೋದ್ರಿಂದ ಅದರಲ್ಲಿ ಯಾವುದೇ ಲಾಸ್ ಅಂತೂ ನಮಗಿಲ್ಲ. ಓಕೆ, ಟೇಕ್ ಕೇರ್, ಬಾಯ್. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.